ಮುಲ್ಲಾ ಶರೀಫ್, ಒಂದು RTI ಕಾರ್ಯಕರ್ತ. ಅಂದರೆ ಒಂದು ಸುಮಾರು 15 ವರ್ಷದಿಂದ RTI ಆ್ಯಕ್ಟಿವಿಸಮ್ನಲ್ಲಿ ಮೈಸೂರಿಗೆ ಸಂಬಂಧಪಟ್ಟಿದ್ದು ಸಿವಿಕ್ ಇಶ್ಯೂಸ್ ಆ್ಯಂಡ್ ವಕ್ಫ್ ಬೋರ್ಡ್ ಇಶ್ಯೂಸ್ಗೆ ನೋಡ್ತಾ ಇದ್ದೀನಿ ಸುಮಾರು 15 ವರ್ಷದಿಂದ. ಮತ್ತು ಇವರೆಲ್ಲ ನಮ್ಮ ಟೀಮೇ. ಮೊಹಿನುದ್ದೀನ್ ಅಲಿ ಖಾನ್, ಇವರು ಲತೀಫ್ ಖಾನ್, ಅವರು ಮೊಹಮ್ಮದ್ ಮೊಯಿನ್. ಲತೀಫ್ ಖಾನ್, NA ಮೊಹಿನುದ್ದೀನ್ ಅಲಿ ಖಾನ್, NM ಮೊಹಿಯುದ್ದೀನ್ ಮೊಹಮ್ಮದ್ ಮುಹೀನ್, MUH. ಸರ್, ಮೊದಲನ್ನು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಾನು ಸ್ವಲ್ಪ ಕನ್ನಡದಲ್ಲಿ ಸ್ವಲ್ಪ ವೀಕ್ ಆಗಿದ್ದೀನಿ. ಮತ್ತು ಅಲ್ಲಿಗೂ ನಾನು ಸ್ವಲ್ಪ ಎಲ್ಲ ಕನ್ನಡದಲ್ಲೇ ಮಾತಾಡ್ತೀನಿ. ಅಲ್ಹಮ್ದುಲಿಲ್ಲ. ಪ್ಲೀಸ್, ಜನ ಅಲ್ಲೆಲ್ಲ ನೋಡ್ತಾವ್ರೆ ನನಗೆ ಮೈಸೂರಿನಲ್ಲಿ ಮಾತಾಡುವಾಗ ಎಲ್ಲರಿಗೂ ಒಂದು ಕ್ಷಮೆಯನ್ನು ಮುಂಚೆ ಕೇಳ್ಕೊಳ್ತೀನಿ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೂ ಒಂದು ಸ್ವಲ್ಪ ಪ್ಲೀಸ್ ಇದು ಮಾಡ್ಕೊಳ್ಳಿ. ಬಿಕಾಸ್ ಇವಾಗ ನಾನು 15 ವರ್ಷದಿಂದ ಯಾವಾಗ ನಾನು ಸಿವಿಕ್ ಇಶ್ಯೂಸ್ಗೆ NR ಕ್ಷೇತ್ರ, ಮೈಸೂರು NR ಕ್ಷೇತ್ರಕ್ಕೆ ನೋಡ್ಕೊಂಡು ಬರೋ ಟೈಮ್ನಲ್ಲಿ ದೊಡ್ಡ ಮಟ್ಟಕ್ಕೆ ಅಜಿಸೆಡ್ ಡಬಲ್ ರೋಡ್, ವೈಡ್ನಿಂಗ್ ಡಬಲ್ ರೋಡ್ದು ನಾನು ನೋಡ್ತಾ ಇರ್ತೀನಿ. ಅದು ನೋಡಾದ್ಮೇಲೆ ಒಂದು ಸುಮಾರು ಇವಾಗ 3-4 ವರ್ಷ ಹಿಂದ್ಗಡೆ ನನಗೆ ಗೊತ್ತಾಗ್ತದೆ ದೊಡ್ಡ ಮಟ್ಟದಿಂದ ಒಂದು ಸ್ಕ್ಯಾಮು ನಡೀತೈತೆ ಮೈಸೂರು ವಕ್ಫ್ ಬೋರ್ಡ್ನಲ್ಲಿ ಅಂತ, ಮೈಸೂರಿಗೆ ಸಂಬಂಧಪಟ್ಟಿದ್ದು ವಕ್ಫ್ ಬೋರ್ಡ್ಗೆ ಅಂತ. ಅಲ್ಲಿ ನೋಡ್ತಾ ಇರೋ ಟೈಮ್ನಲ್ಲಿನೇ ಅದೇ ಟೈಮ್ನಲ್ಲಿ ಇಲ್ಲಿ ನನಗೆ ಶ್ರೀರಂಗಪಟ್ಟಣದಲ್ಲಿನೂ ಹಿಂಗೆ ದೊಡ್ಡ ಮಟ್ಟದಲ್ಲಿ ಸ್ಕ್ಯಾಮ್ ನಡೀತೈತೆ. ಮಂಡ್ಯಗೆ ಸೇರಿದ್ದು ಶ್ರೀರಂಗಪಟ್ಟಣ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ವಕ್ಫ್ ಎಸ್ಟೇಟ್ಗೂ ನಡೀತೈತೆ ಅಂತ ಗೊತ್ತಾಗ್ತದೆ. ಅಲ್ಲಿಂದ ಅದನ್ನ ನಾನು ನೋಡೋಕ್ಕೆ ಚಾಲೂ ಮಾಡ್ತೀನಿ. ದೊಡ್ಡ ಮಟ್ಟಕ್ಕೆ ಇದೆ, ಏನೇನೋ ಇದೆ. ಮಿಸ್ಯೂಸ್ ಆಫ್ ಫಂಡ್ಸ್ ಇದೆ, ಮಿಸ್ಅಪ್ರಾಪ್ರಿಯೇಷನ್ ಆಫ್ ಫಂಡ್ಸ್ ಇದೆ, ಮ್ಯಾನಿಪುಲೇಷನ್ ಆಫ್ ಡಾಕ್ಯುಮೆಂಟ್ಸ್ ಇದೆ, ಲ್ಯಾಂಡ್ ರೆಕಾರ್ಡ್ಸ್ ಇದೆ, ಏನೇನೋ ಇದೆ, ಡಿಸ್ಕ್ರಿಮಿನೆನ್ಸಿ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಇದೆ, ಸಮಥಿಂಗ್ ಇದೆ. ಇವಾಗ ಲಾಸ್ಟ್ನಲ್ಲಿ ಒಂದು 4-5 ತಿಂಗಳಿನಲ್ಲಿ ನನಗೆ ಗೊತ್ತಾಗ್ತದೆ ಅಲ್ಲಿ ಒಂದು ಬೈಲಾಸ್ ಇರ್ತದೆ ಅಂತ. ಕಮಿಟಿ ಫಾರ್ಮೇಷನ್ಗೆ ಬೈಲಾಸ್ ಇರ್ತದೆ. ಕಮಿಟಿ ಫಾರ್ಮೇಷನ್ಗೆ ಹಜರತ್ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿಗೆ ಸೇರಿದ ಒಂದು ಬೈಲಾಸ್ ಇರ್ತದೆ. ಆ ಬೈಲಾಸ್ ನೋಡೋಕ್ಕೆ ಹೋಗಿದ್ರೆ ಆ ಬೈಲಾಸ್ನಲ್ಲಿ ಏನಿರ್ತದೆ ಅಂದರೆ, ಯಾರನ ಅಲ್ಲವರು 11, 13, 15 ಜನ ಮೆಂಬರ್ಸ್ ಏನೋ ಸೆಲೆಕ್ಟ್ ಆಗಬೇಕು ಪ್ರತಿ 3 ವರ್ಷಕ್ಕೆ ಕಾನೂನು ಪ್ರಕಾರ, ಬೈಲಾಸ್ ಪ್ರಕಾರ. ಅದರಲ್ಲಿ ಒಂದು ಕಾನೂನು ಇರ್ತದೆ, ಕಾನ್ಸ್ಟಿಟ್ಯೂಷನ್ ಆಫ್ ಕಮಿಟಿನಲ್ಲಿ ಸಬ್ ಕ್ಲಾಸ್ 6ನಲ್ಲಿ ಎನಿ ಒನ್ ಆಫ್ ದಿ ಮೆಂಬರ್ ಆಫ್ ದಿ ಕಮಿಟಿ ಶಾಲ್ ಬಿ ದಿ ಎಕ್ಸ್ ಅಫಿಷಿಯೋ ಸೆಕ್ರೆಟರಿ ಆಫ್ ದಿ ಕಮಿಟಿ ಅಂತ ಇರ್ತದೆ. ಅಲ್ಲಿಗೆ ಎಕ್ಸ್ ಅಫಿಷಿಯೋ ಅಂದರೆ ಯಾರು ಸರ್? ಹೂ ಶಾಲ್ ಬಿ ದಿ ಎಕ್ಸ್ ಅಫಿಷಿಯೋ? ಈ ಎಕ್ಸ್ ಅಫಿಷಿಯೋ ಪೋಸ್ಟ್ಗೆ ಇವರು ಉಲ್ಲಂಘನೆ ಮಾಡ್ಕೊಂಡು ಸುಮಾರು ನಮ್ಮ ಇವಾಗ ಸದ್ಯಕ್ಕೆ ಇರೋರು ಸೆಕ್ರೆಟ್ರಿ ಸುಮಾರು 2013-2012 ಅಂದರೆ ಒಂದು 13-15 ವರ್ಷ ಗಂಟ ಇವಾಗ ಇವರು ಕೂತವ್ರೆ. ಕ್ವಶನ್ ಏನಂತ ಹೇಳಿದ್ರೆ, ಫಾರ್ ದಿ ಸೇಕ್ ಆಫ್ ಟ್ರಾನ್ಸ್ಪರೆನ್ಸಿ ಕೇಳಕ್ಕೆ ಹೋಗಿದ್ರೆ ನೀವು ಹಿಂಗೆ ಕೂತಿದ್ದೀರಲ್ಲ, ಏನೇನು ದಾಖಲೆ ಇದೆ ಎಕ್ಸ್ ಅಫಿಷಿಯೋಗೆ, ಎಲ್ಲಿ ನೀವು ಗೌರ್ಮೆಂಟ್ ಸರ್ವಿಸ್ ನೀವು ಮಾಡಿದ್ದೀರಿ, ಏನು ದಾಖಲೆ ನಿಮ್ದು ಅಂತ ಕೇಳಕ್ಕೆ ಹೋಗಿದ್ರೆ, ನಾನು ಹನೋನಿಯಮ್ ಮಾಡ್ತಾ ಇರೋದು ನೀವು ಕೇಳ್ದಂಗೆ ಹಕ್ಕಿಲ್ಲ ಅಂತ ಕೇಳ್ತಾರೆ. ಹನೋನಿಯಮ್ ಮೀನ್ಸ್ ಫ್ರೀ ಸರ್ವಿಸ್. ಇಲ್ಲಿ ಬೈಲಾಸ್ ತೋರಿಸ್ತೈತೆ ಇಲ್ಲಿ ಯಾರು ಕೂತ್ಕೋಬೇಕು ಅಂತ. ಸರ್, ಎಕ್ಸ್ ಅಫಿಷಿಯೋ ಶಲ್ ಬಿ ಎನಿ ಒನ್ ಆಫ್ ದಿ ಮೆಂಬರ್ ಆಫ್ ದಿ ಕಮಿಟಿ. ಇವ್ರು 11 ಜನ ಏನು ಬರ್ತಾರೆ, ಈ 11 ಜನನೋ 13 ಜನನೋ 15 ಜನ ಏನೋ ಇರ್ತಾರೆ. ಇದರಲ್ಲಿ ಆಲ್ರೆಡಿ ಒಬ್ಬ ಎಕ್ಸ್ ಆಫೀಷಿಯಲ್ ಇರಬೇಕು. ಈ ಶುಡ್ ಬಿ ಎ ರಿಟೈರ್ಡ್ ಆಫೀಸರ್ ಇರಬೇಕು, ಗೌರ್ಮೆಂಟ್ ರಿಟೈರ್ಡ್ ಆಫೀಸರ್ ಇರಬೇಕು. ಅವನೇ ಎಕ್ಸ್ ಅಫಿಷಿಯೋ, ಅವನೇ ಕೂತ್ಕೋಬೇಕು ಅಲ್ಲಿ. ಬಿಕಾಸ್ ಒಂದು ಬೇರೆ ಇನ್ಫಾರ್ಮೇಷನಲ್ಲಿ ಇದೆ ಅಲ್ಲಿ, ಆನ್ ಪ್ರಿಯಾರಿಟಿ ಬೇಸಸ್ ಫ್ರಮ್ ದಿ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್, ಗೌರ್ಮೆಂಟ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ, ಗೌರ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಅವರು ಸರ್ವಿಸ್ ಮಾಡಿ
ಅವ್ರು ಏನು ಸರ್ವಿಸ್ ಅವ್ರು ಮಾಡಿ ಎಕ್ಸ್ಪೀರಿಯನ್ಸ್ ಇರ್ತದೆ, ಆ ಎಕ್ಸ್ಪೀರಿಯನ್ಸು ಇವ್ರು ತಗೊಂಡು ಬಂದು ಇಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ವಕ್ತ್ ಎಸ್ಟೇಟ್ನಲ್ಲಿ ಕೂತ್ಕೊಂಡು ಇವರು ಜನಪರವಾಗಿ ಸರ್ವ್ ಮಾಡಬೇಕು. ಆ ಎಕ್ಸ್ಪೀರಿಯನ್ಸು ಎಜುಕೇಷನ್ಗೆ ಯಾವ ರೀತಿಯಿಂದ ಹೋಗಬೇಕು, ಅಕಸ್ಮಾತ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇದ್ದರೆ ಜನಕ್ಕೆ ಹೆಲ್ತ್ ಪ್ಲ್ಯಾನ್ನಲ್ಲಿ ಹೆಂಗೆ ಹೋಗಬೇಕು, ಆ ಎಕ್ಸ್ಪೀರಿಯನ್ಸ್ ಇರ್ತದೆ ಎಲ್ಲರಿಗೆ. ಅಲ್ಲಿ ಇಲ್ಲಿ ಕೂತ್ಕೊಂಡು ಸರ್ವ್ ಮಾಡಬೇಕು ಅಂತ ಈ ಕಂಡೀಷನ್ ಇರ್ತದೆ. ಈ ಕಂಡೀಷನ್ ಏನು ಜನಕ್ಕೆ ಐ ಆಮ್ ದಿ ಓನ್ಲಿ ಫಸ್ಟ್ ಪರ್ಸನ್ ಫ್ರಮ್ 4-5 months ಇದು ನಾನು ರಿಸೀವ್ ಮಾಡಿರೋದು. ಇವಾಗ ಗಂಟ ಇದು ಜನಕ್ಕೆ ತೋರಿಸ್ಲಿಲ್ಲ ಇವರು. ಹಾಂ, ಇವರಿಲ್ಲ, ಇಲ್ಲ, ಕಾಮನ್ ಮ್ಯಾನು ಮೆಂಬರ್ ಇದ್ದಾನೆ. ಅದೇ ಇದು ಈ ಪೋಸ್ಟನ್ನು ಉಲ್ಲಂಘನೆ ಮಾಡ್ಕೊಂಡು ಇವರು 15 ವರ್ಷದಿಂದ ಕೂತಿರೋದು ಅಂತ ಹೇಳ್ತಿರೋದು ನಾನು. ನನ್ನ ಮೇನ್ ಕನ್ಸರ್ನು ಈ ಬೈಲಾಸನ್ನು ಇವರು ಇವಾಗ ಗಂಟ ಯಾವ ಪಬ್ಲಿಕ್ಗೂ ತೋರಿಸ್ಕೊಂಡಿರಲಿಲ್ಲ. ಸಮಿತಿ ಮೆಂಬರ್ಸ್ ಎಲ್ಲ ಚೇಂಜ್ ಆಗ್ತಾ ಇರ್ತದೆ. ಪ್ರತಿ ಒಂದು 3 ವರ್ಷಕ್ಕೆ ಚೇಂಜ್ ಆಗಬೇಕು, ಎಲೆಕ್ಷನ್ ಆಗಬೇಕು. ಎಲೆಕ್ಷನ್ನು ಆಗ್ತಾಯಿಲ್ಲ, ಎಲ್ಲ ಸೆಲೆಕ್ಷನ್ ನಡೀತಾ ಇದೆ. ಎಲೆಕ್ಷನ್ ಆಗಬೇಕು. ಮೆಂಬರ್ಸ್ ಹಂಗೆ ಇದೆ. ಇವರು ಒಬ್ಬರು ಇದ್ದಾರೆ, ಇವರು ಗೌರ್ಮೆಂಟ್ ಎಂಪ್ಲಾಯ್ ಇಲ್ಲ. ಇವ್ರು ಬರ್ದು ಕೊಟ್ಟವರೆಲ್ಲ ನಿಮ್ಮ ಹತ್ರ. ಹಾಂ ಹಾಂ, ಎಸ್ ಸರ್. ಹಾಂ ಹಾಂ, ಒಳ್ಳೆ ಕ್ವಶನ್ ಸರ್. ನಾನೇ ಹೋಗಿ ನಾನು ಇವ್ರಿಗೆ ಕೇಳ್ತೀನಿ, ಯಾವಾಗ ನೀವು ಈ ಪೋಸ್ಟ್ನಲ್ಲಿ ಕೂತಿದ್ದೀರಿ, ನೀವು ವಾಟ್ ಕೈಂಡ್ ಆಫ್ ಸ್ಯಾಲರಿ ಯು ಆರ್ ರಿಸೀವಿಂಗ್ ಫ್ರಮ್ ದಿ ಗೌರ್ಮೆಂಟ್ ಅಂತ ಹೇಳಿದ್ರೆ, ಇಟ್ ಈಸ್ ನಾಟ್ ಎ ಗೌರ್ಮೆಂಟ್ ಏಜೆನ್ಸಿ ಅಂತ ಬರೆದು ಕೊಡ್ತಾರೆ. ದಟ್ ಮೀನ್ಸ್